ಹಾಯ್ ಎವ್ರಿವನ್, ತುಂಬಾ ಜನ ಸ್ಟೂಡೆಂಟ್ಸ್ಗೆ ಒಂದು ಕನ್ಫ್ಯೂಷನ್ ಇದೆ. ಈ ಗ್ಯಾಪ್ ಡೇಸ್ ನಲ್ಲಿ ಯಾವ ರೀತಿ ಸ್ಟಡಿ ಮಾಡಬೇಕು. ಯಾಕಂದ್ರೆ ಟೈಮ್ ಟೇಬಲ್ ಸ್ವಲ್ಪ ಡಿಫ್ರೆಂಟ್ ಇದೆ ಈ ವರ್ಷ. ಸೊ ಕೆಲವೊಂದು ಎಕ್ಸಾಮ್ಗೆ ತುಂಬಾನೇ ಗ್ಯಾಪ್ ಇದೆ ಅಂಡ್ ಕೆಲವೊಂದು ಲೈಕ್ ಇಂಗ್ಲಿಷ್ ಎಕ್ಸಾಮ್ಗೆ ಒಂದಿನ ಮಾತ್ರ ಗ್ಯಾಪ್ ಇದೆ. ಸೊ ತುಂಬಾ ಜನ ವಿದ್ಯಾರ್ಥಿಗಳು ಇಂಗ್ಲಿಷ್ ಅಲ್ಲಿ ಸಮಸ್ಯೆನ ಫೇಸ್ ಮಾಡ್ತಾರೆ. ಸೊ ಈ ಗ್ಯಾಪ್ ಡೇಸ್ ನಲ್ಲಿ ಯಾವ ರೀತಿ ಸ್ಟಡಿ ಮಾಡಬೇಕು ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ನೀವು ವರ್ಷವಿಡೀ ಓದಿರಬಹುದು, ಬಟ್ ಈ ಗ್ಯಾಪ್ ಡೇಸ್ ಗಳನ್ನ ಸರಿಯಾಗಿ ಯುಟಿಲೈಸ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನಿಮ್ಮ ರಿಸಲ್ಟ್ ಮೇಲೆ ಅದು ತುಂಬಾ ನೆಗೆಟಿವ್ ಪರಿಣಾಮವನ್ನ ಬೀರಬಹುದು. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ಗ್ಯಾಪ್ ಡೇಸ್ ಗಳನ್ನ ಯಾವ ರೀತಿ ಸರಿಯಾಗಿ ಬಳಸ್ಕೋಬೇಕು, ಯಾವ ದಿನ ಯಾವುದನ್ನ ಸ್ಟಡಿ ಮಾಡಬೇಕು, ಯಾವ ಸಬ್ಜೆಕ್ಟ್ ಅನ್ನು ಯಾವ ರೀತಿ ಯಾವ ದಿನದಂದು ಸ್ಟಡಿ ಮಾಡಬೇಕು ಅನ್ನೋದನ್ನ ತೋರಿಸ್ತಾ ಹೋಗ್ತೀನಿ. ಸೊ ದ್ಯಾಟ್ ನೀವು ಈ ವರ್ಷ 2025 ಸೆಕೆಂಡ್ PUC ಎಕ್ಸಾಮ್ ನಲ್ಲಿ ಬೆಸ್ಟ್ ಸ್ಕೋರ್ ಅನ್ನ ಮಾಡ್ಲಿ ಅಂತ ಹೇಳಿ. ಸೊ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಈ ಒಂದು ವಿಡಿಯೋನ. ತುಂಬಾ ಜನ ವಿದ್ಯಾರ್ಥಿಗಳಿಗೆ ಡೌಟ್ಸ್ ಇದೆ, ಒಂದ್ ರೀತಿ ಕನ್ಫ್ಯೂಷನ್ ಇದೆ, ಯಾವ್ದನ್ನ ಯಾವಾಗ ಓದ್ಬೇಕು ಅಂತ ಹೇಳಿ. ಸೊ ಬನ್ನಿ ಹಾಗಾದ್ರೆ ನೋಡೋಣ. ಸೊ ಇದು ನಿಮ್ಮ ಟೈಮ್ ಟೇಬಲ್. ಮಾರ್ಚ್ 7ಕ್ಕೆ ನಿಮ್ದು ಯಾವ ಎಕ್ಸಾಮ್ ಇದೆ? ಹಿಸ್ಟ್ರಿ ಪರೀಕ್ಷೆ ಇದೆ. ಅಂಡ್ ಮಾರ್ಚ್ 10ಕ್ಕೆ ಬಂದು ಅಕೌಂಟೆನ್ಸಿ ಇದೆ. ಸೊ ಫಸ್ಟ್ ಮಾತಾಡೋಣ ಕಾಮರ್ಸ್ ಸ್ಟೂಡೆಂಟ್ಸ್ ಅಂಡ್ ದೆನ್ ಬರೋಣ ಆರ್ಟ್ಸ್ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳು ಯಾವ ರೀತಿ ಸ್ಟಡಿ ಮಾಡಬೇಕು ಅಂತ ಹೇಳಿ. ಸೊ ಕಾಮರ್ಸ್ ಸ್ಟೂಡೆಂಟ್ಸ್ ಬಂದು ನೋಡಿ, ತುಂಬಾ ಜನ ವಿದ್ಯಾರ್ಥಿಗಳದ್ದು ಹಿಸ್ಟ್ರಿ ಇರೋದಿಲ್ಲ. ಯಾರ್ದು? ಕಾಮರ್ಸ್ ಸ್ಟೂಡೆಂಟ್ಸ್ ಅನ್ನು ಮಾತಾಡ್ತಾ ಇರೋದು. ಸೊ ಒಂದು ವೇಳೆ ನಿಮ್ದು ಹಿಸ್ಟ್ರಿ ಸಬ್ಜೆಕ್ಟ್ ಇಲ್ಲ, ನೀವು ಹಿಸ್ಟ್ರಿ ಸಬ್ಜೆಕ್ಟ್ ಆಯ್ಕೆ ಮಾಡಿಕೊಂಡಿಲ್ಲ ಅಂದ್ರೆ ಸೊ ನಿಮ್ಗೆ 4 ಮಾರ್ಚ್ 4th ಮಾರ್ಚ್ ನಿಂದ 10th ಮಾರ್ಚ್ ವರೆಗೆ ಏನಿದೆ ಗ್ಯಾಪ್ ಇದೆ. ಸೊ ಇಷ್ಟು ದಿನ ಗ್ಯಾಪ್ ಇದೆ ಅಂತ ಹೇಳಿ ನೀವು ಕೇವಲ ಅಕೌಂಟೆನ್ಸಿ ಓದ್ತೀರಾ? ಇಲ್ಲ. ಕೇವಲ ಅಕೌಂಟೆನ್ಸಿ ಓದಿದ್ರೆ ನೀವು ತುಂಬಾ ದೊಡ್ಡ ತಪ್ಪನ್ನ ಮಾಡ್ತಾ ಇದ್ದೀರಾ ಇಲ್ಲಿ. ಯಾಕಂದ್ರೆ ನೆಕ್ಸ್ಟ್ ನಿಮ್ಗೆ ಇಂಗ್ಲಿಷ್ಗೆ ಒಂದೇ ದಿನ ಗ್ಯಾಪ್ ಇದೆ. ಅಂಡ್ ನನಗೆ ಗೊತ್ತಿರೋ ಪ್ರಕಾರ ತುಂಬಾ ಜನ ವಿದ್ಯಾರ್ಥಿಗಳ ಜೊತೆ ನಾನು ಈಗಾಗಲೇ ಮಾತಾಡಿದ್ದೀನಿ. ಇಂದಿನ 3 ವರ್ಷಗಳಿಂದ ಇಂಗ್ಲಿಷ್ ನಲ್ಲಿ ತುಂಬಾ ಸಮಸ್ಯೆ ಫೇಸ್ ಮಾಡ್ತಾರೆ ಸ್ಟೂಡೆಂಟ್ಸ್. ಅಂಡ್ ಇಂಗ್ಲಿಷ್ ನಲ್ಲಿ ಅತಿ ಕಡಿಮೆ ಸ್ಕೋರ್ ಮಾಡ್ತಾರೆ ವಿದ್ಯಾರ್ಥಿಗಳು. ಸೊ ಆ ಒಂದು ಸಬ್ಜೆಕ್ಟ್ ನಲ್ಲಿ ನೀವು ಚೆನ್ನಾಗಿ ಸ್ಕೋರ್ ಮಾಡಲಿಲ್ಲ ಅಂದ್ರೆ ನಿಮ್ಮ ಓವರ್ ಆಲ್ ಪರ್ಸೆಂಟೇಜ್ ತುಂಬಾ ಕಡಿಮೆ ಆಗುತ್ತೆ. ಸೊ ಬನ್ನಿ ಯಾವ ರೀತಿ ಸ್ಟಡಿ ಮಾಡಬೇಕು ಅದನ್ನ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಸೊ ಇಲ್ಲಿ 1 2 3 4 5 6 6 ದಿನ ಗ್ಯಾಪ್ ಇದೆ ನಿಮ್ದು ಹಿಸ್ಟ್ರಿ ಸಬ್ಜೆಕ್ಟ್ ಇಲ್ಲ ಅಂದ್ರೆ. ಸೊ ಈ 6 ಡೇಸ್ ಒಳಗಡೆ ಅಫ್ಕೋರ್ಸ್ ನೀವು ಅಕೌಂಟೆನ್ಸಿಯನ್ನ ಪ್ರಾಕ್ಟೀಸ್ ಮಾಡಿ. ಅಕೌಂಟೆನ್ಸಿ ನೋಡಿ, ಲೆಕ್ಕಗಳನ್ನ ಸಾಲ್ವ್ ಮಾಡೋದು. ಸೊ ತುಂಬಾ ಲೆಕ್ಕಗಳನ್ನ ಪ್ರಾಕ್ಟೀಸ್ ಮಾಡಿ. ಅಲ್ಲಿ ಓದೋದ್ರಿಂದ ಕೆಲಸ ನಡೆಯೋದಿಲ್ಲ, ಪ್ರಾಕ್ಟೀಸ್ ಮಾಡಿ. ಸೊ ಅಕೌಂಟೆನ್ಸಿ ಜೊತೆಯಲ್ಲಿ ಇಂಗ್ಲಿಷ್ ಮೇಲೆ ಕೂಡ ಫೋಕಸ್ ಮಾಡಿ. ಇಂಗ್ಲಿಷ್ ನಲ್ಲಿ ಥಿಯರಿ ಸೆಕ್ಷನ್ ಅನ್ನ ಕವರ್ ಮಾಡ್ಕೊಳ್ಳಿ. ಅಂದ್ರೆ ಪೋಯಮ್ಸ್ ಅಂಡ್ ಪ್ರೋಸ್ ಇವೆಲ್ಲ 1 ಮಾರ್ಕ್ 2 ಮಾರ್ಕ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ 3 ಮಾರ್ಕ್ಸ್ 4 ಮಾರ್ಕ್ಸ್ ಅವುಗಳನ್ನ ಪ್ರಾಕ್ಟೀಸ್ ಮಾಡಿ, ಮೆಮೊರೈಸ್ ಮಾಡಿ, ಅವುಗಳನ್ನ ಅರ್ಥ ಮಾಡ್ಕೊಳ್ಳಿ. ಹಾಗಾದ್ರೆ ಇಂಗ್ಲಿಷ್ ಗ್ರಾಮರ್ ಏನ್ ಮಾಡ್ಬೇಕು ಸರ್ ಅಂತ ನೀವು ಕೇಳ್ಬೋದು. ಇಂಗ್ಲಿಷ್ ಗ್ರಾಮರ್ ಭಯ ಪಡ್ಲಿಕ್ಕೆ ಹೋಗ್ಬೇಡಿ. ನಾನಿರುವಾಗ ಕಂಪ್ಲೀಟ್ ಇಂಗ್ಲಿಷ್ ಗ್ರಾಮರ್ ಅನ್ನ ನಿಮ್ಗೆ 13 14 ಇದೆಯಲ್ಲ, ಸೊ ಆ 2 ಡೇಸ್ ಒಳಗಡೆ ಲೈವ್ ಕ್ಲಾಸಸ್ ನಲ್ಲಿ ಕಂಪ್ಲೀಟ್ ಗ್ರಾಮರ್ ಅನ್ನ ನಾನು ನಿಮ್ಗೆ ಕಲಿಸ್ಕೊಡ್ತೀನಿ. ಸೊ ಇಲ್ಲಿವರೆಗೆ ನೀವು ಗ್ರಾಮರ್ ಏನು ಟಚ್ ಮಾಡಿಲ್ಲ ಅಂದ್ರೆ ಒಂದು ಕೆಲಸ ಮಾಡಿ, ನಮ್ಮ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ, ಸ್ಕಿಲ್ ಬೂಸ್ಟರ್ ಆಪ್. ಅಲ್ಲಿ ನಾನು ನಿಮಗೆ 1,000 ರೂಪಾಯಿ ಕೋರ್ಸ್ ಅನ್ನ ಕಂಪ್ಲೀಟ್ಲಿ ಫ್ರೀ ಆಗಿ ಕೊಡ್ತಾ ಇದ್ದೀನಿ. ಸೊ ಆ ಕೋರ್ಸ್ ಯುಟಿಲೈಸ್ ಮಾಡಿಕೊಂಡು ಒಳ್ಳೆ ಸ್ಕೋರ್ ಅನ್ನು ನೀವು ಮಾಡಬಹುದು ಸೆಕೆಂಡ್ PUC ಇಂಗ್ಲಿಷ್ ಎಕ್ಸಾಮ್ ನಲ್ಲಿ. ಸೊ ಅದನ್ನ ನೋಡ್ಕೊಳ್ಳಿ. ಅಂಡ್ ನಾನು ನಿಮಗೆ ಫ್ರೀ ಆಗಿ ಲೈವ್ ಕ್ಲಾಸಸ್ ಮೂಲಕ ಟೀಚ್ ಮಾಡ್ತೀನಿ ನಮ್ಮ ಚಾನಲ್ ಮೇಲೆ. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ತೆಗೆದುಕೊಳ್ಳುವಂತ ಎಲ್ಲಾ ಕ್ಲಾಸಸ್ಗಳು, ಹಾಕುವಂತ ಎಲ್ಲಾ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಡನ್. ಇದು ನಿಮ್ಮ ಸ್ಟ್ರಾಟಜಿ. ನೀವು ಒಬ್ಬ ಕಾಮರ್ಸ್ ಸ್ಟೂಡೆಂಟ್ ಆಗಿದ್ರೆ ಏನ್ ಮಾಡಬೇಕು? ಅಕೌಂಟೆನ್ಸಿ ಪ್ರಾಕ್ಟೀಸ್ ಮಾಡಿ, ಅದರ ಜೊತೆ ಇಂಗ್ಲಿಷ್ ಥಿಯರಿಯನ್ನ ಕವರ್ ಮಾಡ್ಕೊಳ್ಳಿ ಈ ನೆಕ್ಸ್ಟ್ 6 ಡೇಸ್ ಒಳಗಡೆ. ಸೊ ಒಂದು ವೇಳೆ ನೀವೇನಾದ್ರೂ ಕಾಮರ್ಸ್ ಸ್ಟೂಡೆಂಟ್ ಆಗಿದ್ದೀರಿ ಪ್ಲಸ್ ನಿಮ್ಗೆ ಹಿಸ್ಟ್ರಿ ಸಬ್ಜೆಕ್ಟ್ ನೀವು ತಗೊಂಡಿದ್ದೀರಿ ಅಂದ್ರೆ ಆ ಕೇಸ್ ನಲ್ಲಿ ಹಿಸ್ಟ್ರಿ ಮೇಲೆ ಫೋಕಸ್ ಮಾಡಿ. ಎಸ್, ನಿಮ್ಗೆ ಇರೋದೇ 3 ಡೇಸ್ ಟೈಮ್ ಇದೆ. ಹಿಸ್ಟ್ರಿ ಮೇಲೆ ಫೋಕಸ್ ಮಾಡಿ. ಸೊ ಹಿಸ್ಟ್ರಿ ಎಕ್ಸಾಮ್ ಆದ ನಂತರ ನೋಡಿ 7th ಮಾರ್ಚ್ಗೆ, ಇದು ಕಾಮರ್ಸ್ ಅಂಡ್ ಆರ್ಟ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ 7th ಮಾರ್ಚ್ಗೆ ನಾನು ಎಕನಾಮಿಕ್ಸ್ ನ ಲೈವ್ ಕ್ಲಾಸಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾವಾಗ? 7th ಮಾರ್ಚ್. ಯಾಕಂದ್ರೆ ನಿಮ್ಗೆ ಎಕನಾಮಿಕ್ಸ್ಗೆ ಜಸ್ಟ್ ಒಂದಿನ ಗ್ಯಾಪ್ ಇದೆ, 2 ಡೇಸ್ ಗ್ಯಾಪ್ ಇದೆ. ಸೊ 2 ಡೇಸ್ ನಲ್ಲಿ ಕಂಪ್ಲೀಟ್ ಎಕನಾಮಿಕ್ಸ್ ಕವರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ನಾನು 7th ಮಾರ್ಚ್ ನಿಂದ ಪ್ರತಿದಿನ ಸಾಯಂಕಾಲ ಲೈವ್ ಕ್ಲಾಸಸ್ ಗಳನ್ನ ತೆಗೆದುಕೊಳ್ತಾ ಇದ್ದೀನಿ. ಸೊ ಆ ಲೈವ್ ಕ್ಲಾಸಸ್ ಗಳನ್ನ ಅಟೆಂಡ್ ಮಾಡಿ. ಸೊ ಅಲ್ಲಿ ನೀವು ಇಲ್ಲಿವರೆಗೆ ಓದಿದಿರೋ ಇಲ್ವೋ, ಅರ್ಥ ಆಗಿದೆಯೋ ಅದೆಲ್ಲವನ್ನ ಮರ್ತ್ಬಿಡಿ. ಜಸ್ಟ್ ನನ್ನ ಮೇಲೆ ಭರವಸೆ ಇಡಿ. 100 ಔಟ್ ಆಫ್ 100 ಸ್ಕೋರ್ ಮಾಡ್ತೀರಾ ಎಕನಾಮಿಕ್ಸ್ ನಲ್ಲಿ. ಆ ರೀತಿ ನಾನು ನಿಮ್ಗೆ ಪ್ರಿಪೇರ್ ಮಾಡ್ತೀನಿ 6 ಡೇಸ್ ಒಳಗಡೆ. 7th ಮಾರ್ಚ್ ನಿಂದ 12th ಮಾರ್ಚ್ ವರೆಗೆ ನನಗೆ ಕೊಡಿ ಸಾಯಂಕಾಲ 2 ರಿಂದ 3 ತಾಸು ಎವ್ರಿ ಡೇ. ನೋಟ್ಸ್ ನಾನು ಪ್ರೊವೈಡ್ ಮಾಡ್ತೀನಿ, ನಾನು ನಿಮ್ಮ ಕಾನ್ಸೆಪ್ಟ್ಸ್ ಕ್ಲಿಯರ್ ಮಾಡ್ತೀನಿ, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡ್ತೀನಿ. 100 ಔಟ್ ಆಫ್ 100 ಸ್ಕೋರ್ ಮಾಡ್ತೀರಾ. ಈಗಾಗಲೇ ಸಾವಿರಾರು ವಿದ್ಯಾರ್ಥಿಗಳು ಲಾಸ್ಟ್ 3 ವರ್ಷದಲ್ಲಿ ಸ್ಕೋರ್ ಮಾಡಿದ್ದಾರೆ.
ಅಂಡ್ ನೀವು ಕೂಡ ಈ ವರ್ಷ 100 ಔಟ್ ಆಫ್ 100 ಸ್ಕೋರ್ ಮಾಡ್ತೀರಾ ಎಕನಾಮಿಕ್ಸ್ ಅಲ್ಲಿ. ಸೊ ನನಗೆ ಡೈಲಿ 2 to 3 ಅವರ್ಸ್ ಕೊಡಿ ಈವ್ನಿಂಗ್ ಲೈವ್ ಕ್ಲಾಸ್ ನಲ್ಲಿ. ಡನ್. ಸೊ ಈ ರೀತಿ ನೀವು ಎಕನಾಮಿಕ್ಸ್ ಕ್ಲಾಸಸ್ ಅನ್ನ ಅಟೆಂಡ್ ಆಗಬೇಕು. ಇಲ್ಲಿ ನಿಮ್ದು ಎಕನಾಮಿಕ್ಸ್ ಪ್ರಿಪೇರ್ ಆಗುತ್ತೆ. ಸೊ ಈಗ ನಾನು ಮಾತಾಡ್ತಾ ಇದ್ದೆ ಕಾಮರ್ಸ್ ಸ್ಟೂಡೆಂಟ್ಸ್ ವಿತ್ ಹಿಸ್ಟ್ರಿ ಸಬ್ಜೆಕ್ಟ್. ಸೊ ಹಿಸ್ಟ್ರಿ ನಿಮ್ದು ಆಯ್ತು. ಆರ್ಟ್ಸ್ ವಿದ್ಯಾರ್ಥಿಗಳಾದ್ರೂ ಇಲ್ಲಿ ಹಿಸ್ಟ್ರಿ ಸ್ಟಡಿ ಮಾಡಲೇಬೇಕು. ಅವ್ರಿಗೆ ಹಿಸ್ಟ್ರಿ ಐ ಥಿಂಕ್ ಕಂಪಲ್ಸರಿ ಇರುತ್ತೆ. ಸೊ ಹಿಸ್ಟ್ರಿ ಮುಗಿದ ನಂತರ ನೋಡಿ 7th ಮಾರ್ಚ್ ಈ ಎಕ್ಸಾಮ್ ಮುಗಿದ ನಂತರ ಈಗ ನಾನು ಬರ್ತಾ ಇರೋದು ಆರ್ಟ್ಸ್ ವಿದ್ಯಾರ್ಥಿಗಳು. ಆರ್ಟ್ಸ್ ವಿದ್ಯಾರ್ಥಿಗಳಿಗೆ 7th ಮಾರ್ಚ್ನಿಂದ ಐ ಥಿಂಕ್ 12 ಮಾರ್ಚ್ ವರೆಗೆ ಇಲ್ಲಿವರೆಗೆ ಯಾವುದೇ ಎಕ್ಸಾಮ್ ಇಲ್ಲ. ನೆಕ್ಸ್ಟ್ ಎಕ್ಸಾಮ್ ನಿಮ್ದಿರೋದು 13ಕ್ಕೆ ಇದೆ ಎಕನಾಮಿಕ್ಸ್. ಹೌದಾ? ಸೊ ಇಲ್ಲಿವರೆಗೆ ನಿಮ್ದು ಗ್ಯಾಪ್ ಇದೆ. 7, 8, 9, 10, 11, 12 ಅಂದ್ರೆ 6 ದಿನ ಗ್ಯಾಪ್ ಇದೆ. ಸೊ ಈ 6 ದಿನದಲ್ಲಿ ಅಫ್ಕೋರ್ಸ್ ನೀವು ಎಕನಾಮಿಕ್ಸ್ ನ ಲೈವ್ ಕ್ಲಾಸಸ್ ಅಟೆಂಡ್ ಮಾಡಲೇಬೇಕು. ಸೊ ಅಲ್ಲಿ ನಾನು ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಕಲಿಸ್ತೀನಿ. ಯಾವ ರೀತಿ ಆನ್ಸರ್ ಬರೀಬೇಕು, ಯಾವ ರೀತಿ ನೆನ್ಪಿಟ್ಕೊಳ್ಬೇಕು ಅದೆಲ್ಲವನ್ನ. ಸೊ ಈ 6 days ನಲ್ಲಿ ನೀವು ಎಕನಾಮಿಕ್ಸ್ ನ ಜೊತೆಯಲ್ಲಿ ಆರ್ಟ್ಸ್ ವಿದ್ಯಾರ್ಥಿಗಳು ಏನ್ ಮಾಡಬೇಕು, ಇಂಗ್ಲಿಷ್ ಮೇಲೆ ಫೋಕಸ್ ಮಾಡಬೇಕು. ಇಂಗ್ಲಿಷ್ ಥಿಯರಿ ಮೇಲೆ. ಗ್ರಾಮರ್ ಆದ್ರೂ ನನಗೆ ಬಿಟ್ಬೇಡಿ. 13-14ಕ್ಕೆ ಗ್ರಾಮರ್ ನಾನು ನಿಮಗೆ ಕಲಿಸ್ಕೊಡ್ತೀನಿ. 40 ಔಟ್ ಆಫ್ 40 ಈಸಿಲಿ ಸ್ಕೋರ್ ಮಾಡ್ತೀರಾ. ಅದು ನನ್ನ ಜವಾಬ್ದಾರಿ, ರೈಟ್? ಸೊ ಈ ರೀತಿ ನೀವು ಸ್ಟಡಿ ಮಾಡಿ. ಸೊ ಇದಾದ ನಂತರ ಏನಾಗುತ್ತೆ, ಇದಾದ ನಂತರ 12 ಆದ ನಂತರ ನಿಮ್ಗೆ 13ಗೆ ಎಕನಾಮಿಕ್ಸ್ ಇದೆ. ಸೊ ಅಲ್ಲಿವರೆಗೆ ನಾವು ಎಕನಾಮಿಕ್ಸ್ ಫಿನಿಶ್ ಮಾಡಿರ್ತೀವಿ. ಇಂಗ್ಲಿಷ್ಗೆ ಒಂದಿನ ಗ್ಯಾಪ್ ಇದೆ, ಅಂದ್ರೆ 2 days ನಮಗೆ ಸಿಗುತ್ತೆ. ಸೊ 2 days ನಲ್ಲಿ ನಾನು ನಿಮಗೆ ಗ್ರಾಮರ್ ಅನ್ನ ಕಲಿಸ್ತೀನಿ. ಸೊ ಅದಕ್ಕೆ ಹೇಳ್ತಾ ಇರೋದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಲೈವ್ ಕ್ಲಾಸಸ್ ನಡೆಯುತ್ತೆ. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ನಿಮಗೆ ಪ್ರಾಕ್ಟೀಸ್ ಮಾಡಿಸ್ತೀನಿ. ಜಸ್ಟ್ ಕೊಡೋದಲ್ಲ, ಕ್ವಶನ್ ಪ್ರಾಕ್ಟೀಸ್ ಮಾಡಿಸ್ತೀನಿ. ಅದಕ್ಕೆ ಆನ್ಸರ್ ಯಾವ ರೀತಿ ಬರೀಬೇಕು, ಯಾವ ರೀತಿ ಸಾಲ್ವ್ ಮಾಡಬೇಕು ಅದೆಲ್ಲ ನಾನು ನಿಮ್ಗೆ ಇಲ್ಲಿ ಹೇಳಿ ಕೊಡ್ತೀನಿ. ಸೊ ಇಂಗ್ಲಿಷ್ 15ಕ್ಕಿದೆ. ಇಂಗ್ಲಿಷ್ ನಂತರ ಜಾಗ್ರಫಿಗೆ ನಿಮಗೆ ಒಂದಿನ ಗ್ಯಾಪ್ ಇದೆ. ಆರಾಮಾಗಿ ಜಾಗ್ರಫಿ ಕವರ್ ಮಾಡಬಹುದು 1 day ನಲ್ಲಿ. ಸೊ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ನಂತರ 2 days ಗ್ಯಾಪ್ ಇದೆ. ಸೋಶಿಯಾಲಜಿಗೆ ಈ ರೀತಿ ನೀವು ಸೋಶಿಯಾಲಜಿ ಇಲ್ಲಿ ಆರಾಮಾಗಿ ಸ್ಟಡಿ ಮಾಡಬಹುದು. ಸೊ ಇಲ್ಲಿ ನಾನು ಒಂದ್ಸಲ ರಿಪೀಟ್ ಮಾಡ್ತೀನಿ ಯಾವ ರೀತಿ ಸ್ಟಡಿ ಮಾಡಬೇಕು. ಮೊದಲು ಕಾಮರ್ಸ್ ಸ್ಟೂಡೆಂಟ್ಸ್ ನಿಮ್ದು ಹಿಸ್ಟ್ರಿ ಇಲ್ಲ ಅಂದ್ರೆ 4ರಿಂದ 10 ಮಾರ್ಚ್ ವರೆಗೆ ಅಕೌಂಟೆನ್ಸಿ ಪ್ಲಸ್ ಇಂಗ್ಲಿಷ್ 2 ಕವರ್ ಮಾಡಿ. 7th ಮಾರ್ಚ್ನಿಂದ 7 ಮಾರ್ಚ್ನಿಂದ ಎಕನಾಮಿಕ್ಸ್ ನ ಲೈವ್ ಕ್ಲಾಸಸ್ ಗಳನ್ನ ಅಟೆಂಡ್ ಮಾಡಿ. ಯಾರಿಗೆ ಕಾಮರ್ಸ್ ಸ್ಟೂಡೆಂಟ್ ಅವ್ರದ್ದು ಹಿಸ್ಟ್ರಿ ಇಲ್ಲ ಅಂದ್ರೆ. ಸೊ ಒಂದು ವೇಳೆ ನಿಮ್ದು ಹಿಸ್ಟ್ರಿ ಇದ್ರೆ ಹಿಸ್ಟ್ರಿ ಓದಬೇಕಂದ್ರೆ ಹಿಸ್ಟ್ರಿಗೆ 3 days ಮಾತ್ರ ಟೈಮ್ ಇದೆ. ಹಿಸ್ಟ್ರಿಯಲ್ಲಿ ಒಳ್ಳೆ ಸ್ಕೋರ್ ನೀವು ಮಾಡಲೇಬೇಕು, ರೈಟ್? ಸೊ ಇದು ಕಾಮರ್ಸ್ ಸ್ಟೂಡೆಂಟ್ಸ್. ಅಂಡ್ ದೆನ್ ಬರೋಣ ಆರ್ಟ್ಸ್ ಸ್ಟೂಡೆಂಟ್ಸ್ ಗೆ. ನಾನು ಏನ್ ಹೇಳ್ತೆ, ಆರ್ಟ್ಸ್ ಸ್ಟೂಡೆಂಟ್ಸ್ ಹಿಸ್ಟ್ರಿ ಬರೀಲೇಬೇಕು, ಕಂಪಲ್ಸರಿ ಇರುತ್ತೆ ಅದು. ಹಿಸ್ಟ್ರಿ ಆದ ನಂತರ 7ರಿಂದ 12 ಗ್ಯಾಪ್ ಇದೆ. ಸೊ ಈ ಟೈಮ್ ಅಲ್ಲಿ ನೀವೇನ್ ಮಾಡಬೇಕು, ನಿಮ್ದು ನೆಕ್ಸ್ಟ್ ಎಕನಾಮಿಕ್ಸ್ ಆದ್ರೂ ಲೈವ್ ಕ್ಲಾಸಸ್ ನಡೀತಾ ಇರುತ್ತೋ ಎಕನಾಮಿಕ್ಸ್ ಜೊತೆಲಿ ನೀವು ಇಂಗ್ಲಿಷ್ ಪ್ರಿಪೇರ್ ಮಾಡಬೇಕು. ಇಂಗ್ಲಿಷ್ ಥಿಯರಿಯನ್ನ 1 marks 2 marks 3 marks 4 marks ಅದನ್ನ ಸ್ಟಡಿ ಮಾಡಿ ಮುಗಿಸ್ಬೇಕು. ಡನ್. ಸೊ ಈ ಒಂದು ಗ್ಯಾಪ್ ಸ್ಟ್ರಾಟಜಿಯನ್ನ ಫಾಲೋ ಮಾಡಿದ್ರೆ ಈಸಿಲಿ ನೀವು 95% ಮಾಡ್ತೀರಾ. ಈ ರೀತಿ ಸರಿಯಾಗಿ ಈ ಟೈಮ್ ಅನ್ನ ಯುಟಿಲೈಸ್ ಮಾಡ್ಕೊಂಡ್ರೆ, ಬಳಸ್ಕೊಂಡ್ರೆ, ಸರಿನಾ? ಸೊ ಇದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈ ರೀತಿ ಗ್ಯಾಪ್ ಡೇಸ್ ನಲ್ಲಿ ಸ್ಟಡಿ ಮಾಡಿ. ಎಕನಾಮಿಕ್ಸ್ ಲೈವ್ ಕ್ಲಾಸಸ್ ಬರ್ತಾ ಇವೆ, ಇಂಗ್ಲಿಷ್ ಲೈವ್ ಕ್ಲಾಸಸ್ ಕೂಡ ಬರ್ತಾ ಇವೆ. ಸೊ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಎಕನಾಮಿಕ್ಸ್ ನ ಏನೇ ಸಮಸ್ಯೆ ಇರಲಿ, ಎಂತಹ ಟಫ್ ಕಾನ್ಸೆಪ್ಟ್ ಇರಲಿ, ಕ್ವಶನ್ ಇರಲಿ, ಯಾವ ರೀತಿ ಆನ್ಸರ್ ಮಾಡಬೇಕು, ಯಾವ ರೀತಿ ಅದಕ್ಕೆ ಆನ್ಸರ್ ನೆನ್ಪಿಟ್ಕೊಳ್ಬೇಕು, ಕ್ವಶನ್ ಬರೋದಲ್ಲ, ಕ್ವಶನ್ಗೆ ಆನ್ಸರ್ ಮಾಡ್ಬೇಕಲ್ಲ, ಅವಾಗ ಮಾರ್ಕ್ಸ್ ಸಿಗುತ್ತೆ. ಬರೆಯೋದು ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳೋದು ಇಂಪಾರ್ಟೆಂಟ್. ಸೊ ಆ ಎಲ್ಲ ಪ್ರಾಬ್ಲಮ್ಸ್ ನಿಮ್ದು ಸಾಲ್ವ್ ಆಗುತ್ತೆ ಆ ಲೈವ್ ಕ್ಲಾಸಸ್ ನಲ್ಲಿ. ಚಾನಲ್ ಅನ್ನ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರಿಲಿಕ್ಕೆ ಹೋಗ್ಬೇಡಿ. ಅಂಡ್ ನಿಮಗೆ ಟಾಪರ್ಸ್ ನ ಆನ್ಸರ್ ಕಾಪೀಸ್ ಬೇಕಂದ್ರೆ ಹಿಸ್ಟ್ರಿ ಆಗಿರ್ಬೋದು, ಪೊಲಿಟಿಕಲ್ ಸೈನ್ಸ್ ಆಗಿರ್ಬೋದು, ಬೇರೆ ಯಾವುದೇ ಸಬ್ಜೆಕ್ಟ್ ಆಗಿರಲಿ, ಸೊ ಆ ಸಬ್ಜೆಕ್ಟ್ ನ ಟಾಪರ್ ಆನ್ಸರ್ ಕಾಪೀಸ್ ಅಂದ್ರೆ ಟಾಪರ್ ವಿದ್ಯಾರ್ಥಿಗಳ ಆನ್ಸರ್ ಕಾಪೀಸ್ ನೋಡೋದ್ರಿಂದ ನೀವು ಎಕ್ಸಾಮ್ ನಲ್ಲಿ ಮಾಡಬಹುದಾಗಿರುವಂತ ತಪ್ಪುಗಳನ್ನ ಈಗಲೇ ಅವಾಯ್ಡ್ ಮಾಡಬಹುದು. ಸೊ ನೋಡಿ, ಒಂದು ವೇ ಇದೆ ಕಲಿಯುವಂತಹ ವೇ, ನಾನು ನಿಮಗೆ ಕಲಿಸ್ತೀನಿ. ಒಂದು ಇದೆ ಸ್ಲೋ ವೇ ಆಫ್ ಲರ್ನಿಂಗ್. ಸೊ ಇಲ್ಲಿ ಚಾಣಕ್ಯ ಅವರು ಅದೇ ಮಾತಾಡ್ತಾರೆ, ಎಲ್ಲವನ್ನ ನಿಮ್ಮದೇ ಆಗಿರುವಂತಹ ಎಕ್ಸ್ಪೀರಿಯನ್ಸಸ್ ಗಳಿಂದ ಕಲೀಲಿಕ್ಕೆ ಜೀವನ ತುಂಬಾ ಚಿಕ್ಕದಾಗಿದೆ. ಇದು ಸ್ಲೋ ವೇ ಆಫ್ ಲರ್ನಿಂಗ್, ತುಂಬಾ ಸ್ಲೋ ಆಗಿ ಕಲಿಯೋದು. ಈ ಕಲಿಯೋದ್ರಲ್ಲೇ ಎಕ್ಸ್ಪೀರಿಯನ್ಸಸ್ ಮಾಡೋದ್ರಲ್ಲೇ ಜೀವನ ಆಗುತ್ತೆ. ಫಾಸ್ಟ್ ವೇ ಆಫ್ ಲರ್ನಿಂಗ್ ಏನ್ ಗೊತ್ತಾ? ಫಾಸ್ಟ್ ವೇ ಆಫ್ ಲರ್ನಿಂಗ್ ಬೇರೆಯವರು ಈಗಾಗಲೇ ಮಾಡಿರುವಂತಹ ತಪ್ಪುಗಳನ್ನ ಇನ್ ಅಡ್ವಾನ್ಸ್ ಆಗಿ ನೋಡಿ ಆ ತಪ್ಪುಗಳನ್ನ ಅವಾಯ್ಡ್ ಮಾಡಿ. ಅವ್ರು ಏನ್ ಚೆನ್ನಾಗಿ ಮಾಡಿದ್ದಾರೆ ಅದನ್ನ ರಿಪೀಟ್ ಮಾಡಿ, ಏನ್ ತಪ್ಪು ಮಾಡಿದ್ದಾರೆ ಆ ತಪ್ಪುಗಳನ್ನ ಕಡಿಮೆ ಮಾಡಿ. ಇದು ಫಾಸ್ಟ್ ವೇ ಆಫ್ ಲರ್ನಿಂಗ್. ಸೊ ಇಲ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ. ಈ ಟಾಪರ್ಸ್ ವಿದ್ಯಾರ್ಥಿಗಳ ಆನ್ಸರ್ ಕಾಪೀಸ್ಗಳು ನಮ್ಮ ಆಪ್ ನಲ್ಲಿ ಫ್ರೀ ಆಗಿ ಅವೈಲೇಬಲ್ ಇದೆ. ಸೊ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ಮೆನು ಆಪ್ಷನ್ಗೆ ಹೋದ್ರೆ ಇಲ್ಲಿ ನಿಮಗೆ ಫ್ರೀ ಮಟೀರಿಯಲ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಇಲ್ಲಿ ನಿಮಗೆ ನೋಟ್ಸ್ ಸಿಗುತ್ತೆ, ಪ್ಲಸ್ ನಿಮಗೆ ಇಲ್ಲಿ ಟಾಪರ್ ಆನ್ಸರ್ ಕಾಪೀಸ್ ಸಿಗುತ್ತೆ.
ಇದಷ್ಟೇ ಅಲ್ಲ ಇಲ್ಲೆಲ್ಲ ಫೋಲ್ಡರ್ಸ್ ಇವೆ, ನೀವು ಆರಾಮಾಗಿ ಚೆಕ್ ಮಾಡಬಹುದು, ಸಿಗುತ್ತೆ. ಈ ₹1000 ಸೆಕೆಂಡ್ PUC ಇಂಗ್ಲಿಷ್ ಗ್ರಾಮರ್ ಕೋರ್ಸ್ ಹೇಳಿದ್ನಲ್ಲ, ಇದು ನಿಮಗೆ ಫ್ರೀ ಆಗಿ ಸಿಗುತ್ತೆ. ಸೊ ಅದನ್ನ ಯೂಸ್ ಮಾಡಿಕೊಂಡು ಒಳ್ಳೆ ರೀತಿ ನೀವು ಪ್ರಿಪರೇಷನ್ ಮಾಡಬಹುದು. ಅಂಡ್ ಎಕನಾಮಿಕ್ಸ್ ನ ನೋಟ್ಸ್ ಗಾಗಿ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ ಅನ್ನ ಜಾಯ್ನ್ ಆಗಿ, ಲಿಂಕ್ ನಾನು ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿ ಎಕನಾಮಿಕ್ಸ್ ಬೇರೆ ಸಬ್ಜೆಕ್ಟ್ ಗಳ ನೋಟ್ಸ್ ನಿಮಗೆ ಅಲ್ಲಿ ಸಿಗುತ್ತೆ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ. ಸೊ ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟೆಲಿಗ್ರಾಮ್ ಚಾನಲ್ ಅನ್ನ. ಸೊ ಇಲ್ಲಿ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ, ಯಾವ ರೀತಿ ಗ್ಯಾಪ್ ಡೇಸ್ ಅಲ್ಲಿ ಸ್ಟಡಿ ಮಾಡಬೇಕು ಅನ್ನೋದನ್ನ, ಈ ಸ್ಟ್ರಾಟಜಿಯನ್ನ ಫಾಲೋ ಮಾಡಿ. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.